ಋಷಿಕೇಶ್ ಅಷ್ಟು ಜನ ಹೇಳಿದ್ರು ನೀವು ಕೆಲಸ ಹುಡ್ಕೊಂಡು ಹೋದಾಗ ಒಂದ್ ಕೈ ಇದೆ ಏನ್ ಕೆಲಸ ಮಾಡ್ತೀಯ ಅಂತ. ನೀವೇನ್ ಕೆಲಸ ಮಾಡಬಲ್ರಿ, ನಿಮ್ಮ ಒಳಗಡೆ ಎಂತ ಪ್ರತಿಭೆ ಇದೆ ಅನ್ನೋದು ಇವತ್ತು ನೀವು ಈ ವೇದಿಕೆ ಮೇಲೆ ತೋರಿಸಿದ್ದೀರಾ ಋಷಿಕೇಶ್. ಇದು ನಿಮಗೆ ಪ್ರಶ್ನೆ ಮಾಡದಂತ ಅಷ್ಟು ಪ್ರಶ್ನೆಗಳಿಗೆ ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನೀವು ತುಂಬಾ ಖುಷಿಯಾಗಿರ್ಬೇಕು. ತುಂಬಾ ಖುಷಿ ಆಗ್ತದೆ. ಬಟ್ ಋಷಿಕೇಶ್, ನಿಮ್ಗೆ ಯಾರು ಯಾವತ್ತೂ ಬಂದು ಹೆಲ್ಪ್ ಮಾಡಿಲ್ಲ? ಆರ್ಟಿಫಿಷಿಯಲ್ ಹ್ಯಾಂಡ್ ಬರುತ್ತೆ, ಕೃತಕವಾದಂತಹ ಕೈಗಳನ್ನ ಜೋಡಿಸುವಂತ ಪ್ರಯತ್ನ ಯಾರಾದ್ರೂ ಮಾಡಿಸಿದ್ರ? ಅದು ಹೇಳಿದ್ರೆ ಕೂಡ ನಮ್ಮಮ್ಮ ಬೇಡ ಅಂದ್ರು. ಯಾಕೆ ಅಂದ್ಬಿಟ್ರೆ ನನಗೆ ಈ ಬೊಳ್ಳಲ್ಲಿ 2 ಬೊಳ್ಳಿದಾವ. ಇರು ಬೊಳ್ಳಲ್ಲಿ ಪ್ರಾಣ ಇರುತ್ತೆ ಅಂತ ಹೇಳ್ತಾರ ತಾನೆ, ಹಂಗಂತ ಹೇಳ್ಬಿಟ್ಟು 2 ಬೊಳ್ಳು ಕಟ್ ಮಾಡ್ತೀನಿ ಅಂದ್ರು. ಅಂದ್ಬಿಟ್ಟು ನಮ್ಮಮ್ಮ ಬೈ ಬಿದ್ಬಿಟ್ಟು ಬೇಡ, ಅದೇ ಬೊಳ್ಳಲ್ಲಿ ಪ್ರಾಣ ಇದ್ರೇನು, ಆ ಬೊಳ್ಳಲ್ಲಿ ಪ್ರಾಣ ಇದ್ರೆ ಅಪ್ಪಿತಪ್ಪ ನನ್ನ ಮಗನ ಜೀವ ಹೋಗ್ತು, ಅವಾಗ ಏನು ಮಾಡ್ತೀವಿ, ಹೆಂಗೆ ಇರಲಿ ನನ್ನ ಮಗ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹಂಗೆ ಬಿಟ್ರು. ಇನ್ನು ತಾಯಿ ಕರುಳು ನೋಡಿ, ಒಂದು ಕಿರು ಬೆರಳು ಹೋದ್ರೆ ಮಗನ ಪ್ರಾಣಕ್ಕೆ ಕುತ್ತಾಗತ್ತೆ ಅಂತ ಹೇಳಿ ಆ ತಾಯಿ ನನ್ನ ಮಗ ಹೇಗಿದೆನೋ, ನನ್ನ ಮಗ ಹೇಗಿದ್ದೇನೆ ನಾನು ಅವನ್ನ ಹಾಗೆ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ. ಅಮ್ಮ ಅಂದ್ರೆ ಎಷ್ಟು ಪ್ರೀತಿ ಋಷಿಕೇಶ್ ನಿಮ್ಗೆ? ತುಂಬಾ ಅಂದ್ರೆ ತುಂಬಾ ಪ್ರೀತಿ ನಮ್ಮಮ್ಮ ಅಂದ್ರೆ. ಅಮ್ಮನ ಪ್ರೀತಿಯಿಂದ ಕರೀರಿ ಋಷಿಕೇಶ್. ಮಾ ಮಾ ತಮ್ಮ ಹೆಸರು ಕೇಳ್ಬೋದಾ? ನನ್ನ ಹೆಸರು ಸಾವಿತ್ರಮ್ಮ. ಅಮ್ಮ, ಎಷ್ಟು ಸಂತೋಷ ಆಗ್ತಾ ಇದೆ ಇವತ್ತು ನಿಮ್ಮ ಮಗ ಈ ಕಾರ್ಯಕ್ರಮದಲ್ಲಿ ಆಯ್ಕೆ ಆಗಿದ್ದಾರೆ. ನನ್ನ ಗಂಡನೇ ಅವಾಗಲೇ ತೀರ್ಕೊಂಡು ಹೋದ್. ಅವಾಗಿಂದ ಮತ್ತೆ ಜೀವನ ಹಂಗೆ ನಡೆಸ್ತಾರೆ. ಹುಟ್ಟಕ್ಲೇ ಕೈಗೆ ಇರೋದೇ ಹಂಗಾಯ್ತು. ಆಪರೇಷನ್ ಮಾಡಿ ತೆಗಿಬೇಕು, ಪ್ಲಾಸ್ಟಿಕ್ ಕೈ ಹಾಕ್ತು ಅಂದ್ರ ಬೇಡ ಅಂತ ನಾನು ಹಂಗ ಇದು ಮಾಡಿಬಿಟ್ಟು ಬಿಡು. ನೀವು ಬೇಡ ಅಂತ ಹೇಳಿದ್ರಿ, ಆರ್ಟಿಫಿಷಿಯಲ್ ಕೈ ಬೇಡ ಅಂತ ಹೇಳಿದ್ರಿ. ಯಾವತ್ತಾದ್ರೂ ಮಗನ್ ಡಾನ್ಸ್ ನೋಡಿದ್ರಾ ನೀವು? ನೋಡಿದ್ರಾ? ಡ್ಯಾನ್ಸ್ ಅಂತಂದ್ರೆ ಅದಕ್ಕೆ ಏನ್ ಋಷಿಕೇಶ್, ಜಾಸ್ತಿ ನೋಡಲ್ವಾ ನಿಮ್ಮಮ್ಮ ಡಾನ್ಸ್ ನಿಮ್ದು? ನಮ್ಮಮ್ಮ 1 ಟೈಮ್ ನೋಡಿದಾರೆ ಅಷ್ಟೇ, ಇದು 2ನೇ ಟೈಮ್. ಯಾವಾಗ ನೋಡಿದ್ದು ಋಷಿಕೇಶ್? ನಾನು ಈ ತರ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಆಡ್ತಿದ್ರೆ ನೋಡಿದ್ರು ನಮ್ಮಮ್ಮ. ಅದು ಬಗ್ಗಿ ನೋಡಿದ್ರು. ನಾನು ನಮ್ಮಮ್ಮ ನೋಡ್ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಬಟ್ ಇವಾಗ ಡಾನ್ಸ್ ಮಾಡಿ ಗೆದ್ದಿದ್ದಾನಲ್ಲ ನಿಮ್ಮ ಮಗ ಪದಕ. ಇವಾಗ ಸ್ಟೇಜ್ ಮೇಲೆ ಎಲ್ಲ ಅಲ್ವಾ? ಖುಷಿ ಆಲ್ ಬೆಸ್ಟ್ ಮೇಡಮ್. ಏನ್ ಹೇಳಿದ್ರು? ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಅಮ್ಮ, ನೀವ್ ನನ್ ನೋಡ್ಕೊಂಡು ಹೇಳಿದ್ರಿ, ನೀವ್ ಅವನಿಗೆ ನೋಡ್ಕೊಂಡು ಹೇಳ್ಬೇಕು ಆಲ್ ದ ಬೆಸ್ಟ್ ಅಂತ. 1 ನಿಮಿಷ ಮೈಕ್ ಕೊಡ್ತೀನಿ. ಆಲ್ ಬೆಸ್ಟ್ ಅಂಬಕ್ ಬರಲ್ಲ ಮೇಡಮ್ ನನಗೆ. ಆಲ್ ದ ಬೆಸ್ಟ್ ಸರ್, ಎಲ್ಲರಿಗೆ ನಮಸ್ಕಾರ, ಧನ್ಯವಾದ. ಅಮ್ಮ ಬಗ್ಗೆ ಹೇಳಿ ಋಷಿಕೇಶ್ ಅವರೇ. ಈ ಮುಗ್ಧತೆ, ಇನ್ನೋಸೆನ್ಸು, ಎಷ್ಟು ಮುದ್ದು ನಿಮ್ಮಮ್ಮ. ನಮ್ಮಮ್ಮ ಅಂದರೆ ತುಂಬ ಇಷ್ಟ ಮೇಡಮ್. ಏನಕ್ಕೆ ಅಂದರೆ ನಾನು ಈ ಥರ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ನಾನು ಈ ಥರ ಆಡಿಷನ್ ಕೊಡೋಕೆ ಹೋಗ್ತಿದ್ದೀನಿ ಮೇಡಮ್ ಅಂತ ಹೇಳ್ಬಿಟ್ರೆ, ನಾನು ಕೆಲಸ ಮಾಡೋಕೆ ಹಾಕಿಲ್ಲ ಮನೆಯಾಗ ನೋಡ್ಕೊ ಅಂತ ಹೇಳ್ಬಿಟ್ರೆ, ಸರಿ ನೀನು ಎಲ್ಲಿಗೇನೋ ಹೋಗ್ಬಿಟ್ಟು ಸಕ್ಸಸ್ ಬಾ ಅಂತೇಳಿ ನಮ್ಮಮ್ಮನ ಆಶೀರ್ವಾದದಲ್ಲಿದ್ದ ಅಲ್ಲಿದ್ದ ಮನೆಯಲ್ಲಿದ್ದ ಬಿಟ್ಟು ಬಂದಿದ್ದೀನಿ. ಇವಾಗ ನಮ್ಮಮ್ಮನ ಆಶೀರ್ವಾದೇ ನನಗೆ ಇಲ್ಲಿ ನಿಂತ್ಕೊಂಡಂಗೆ ಮಾಡಿದೆ. ನಮ್ಮಮ್ಮಗೆ ಯಾವಾಗ ಋಣವಾಗಿರ್ತೀನಿ ಸರ್ ನಾನು. ಇಷ್ಟು ಸ್ಟೇಜಿಗೆ ಹಿಂಗೆ ಬರ್ತಾನಂತ ಗೊತ್ತಿದ್ದಿಲ್ಲ, ಇವಾಗ ಗೊತ್ತಾಯ್ತು. ಅರ್ಜುನ್ ಸರ್, ನಾನು ಇವರು ಮಾತಾಡ್ಬೇಕಾದ್ರೆ ಪ್ಯಾರಲಲ್ ಆಗಿ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದೆ ಮೇಡಮ್. ಈ 2 ವರ್ಷ ಕರೋನಾ ಏನೋ ಬಂದು ಈ ಜಗತ್ತೇ ನಿಂತೋಗಿತ್ತು. ನಾನು ಎಷ್ಟೋ ಜನ ನೋಡಿದ್ದೀನಿ, ಎಷ್ಟೋ ಜನ ಆ ಟೈಮಲ್ಲೇ ಚೆನ್ನಾಗಿದ್ದವರು 2 ವರ್ಷ ತಡೆಯೋಕ್ಕಾಗಿಲ್ಲ, 2 ವರ್ಷ ತಡ್ಕೊಳಕ್ಕಾಗಿಲ್ಲ. 2 ವರ್ಷ ಏನೋ ಜೀವನನೇ ಹೊರಟೋಯ್ತೇನೋ, ಇನ್ನೇನೋ ಆ ಭಯಗಳು. ಬಟ್ ಈ ಹುಡುಗ ಹುಟ್ಟದಾಗಿಂದಾನೇ ಒಂದು ಭಯಾನ ಜೊತೆಲಿ ಇದ್ಕೊಂಡು ಆ ಭಯಾನೇ ಇವತ್ತು ಮೆಟ್ಟಿ ನಿಂತು ಆ ಭಯಾನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ವೇದಿಕೆ ಮೇಲೆ ಗೆಲ್ತಾ ಇದ್ದಾನಲ್ಲ, ಇವನ್ಗಿನ ಇನ್ನೊಂದು ಇನ್ಸ್ಪಿರೇಷನ್ ನಮಗೆ ಬೇಕಾಗಿದೆ. ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಅವನಿಗೆ ಶಕ್ತಿಯಾಗಿ ಜೊತೆಲಿ ನಿಂತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು ಒಳ್ಳೇದಾಗ್ಲಿ. ಋಷಿಕೇಶ್, ನಿನಗೋಸ್ಕರ ಆಡಪ್ಪ, ಗೆಲ್ಲಕ್ಕೋಸ್ಕರ ಆಡ್ಬೇಡ, ನಿನ್ ಕನ್ಸ್ಗೋಸ್ಕರ ಆಡು. ನಿನ್ಗೆ ಯಾರ್ಯಾರು ಬೇಡ ಅಂತಂದ್ರು ಅದೆಲ್ಲ ಬಿಟ್ಬಿಡು, ನಿನ್ಗೋಸ್ಕರ ನೀನ್ ಆಡು. ನೀನ್ ಡಾನ್ಸ್ ಬಿಟ್ಟಿದ್ಯಾ, ಒಳ್ಳೇದಾಗ್ಲಿ. ನನಗೆ ಗೊತ್ತಿಲ್ಲ ಯಾಕೋ ಅವ್ರ ಅಮ್ಮ ಆಲ್ ದ ಬೆಸ್ಟ್, ನನಗೆ ಅಷ್ಟು ಹೇಳಕ್ ಬರಲ್ಲ ಇಂಗ್ಲಿಷ್, ಆದ್ರೂ ಆಲ್ ದ ಬೆಸ್ಟ್ ಅಂತ ಹೇಳಿದಾಗ ಆ ಅಮ್ಮ ಮಗ ನಡುವೆ ಇದ್ದಂತಹ ಇನ್ನೋಸೆನ್ಸ್ ಮತ್ತೆ ನನಗೆ ಶಿವಣ್ಣ ಮತ್ತೆ ಅರುಂಧತಿ ಅಮ್ಮ ಅವರ ಜೋಗಿ ಸಿನಿಮಾದ ದೃಶ್ಯಗಳೆಲ್ಲ ತಾಜಾ ಆಗೋಯ್ತು. ಅದು ಹೇಗ್ ಮರೆಯೋದಕ್ಕೆ ಸಾಧ್ಯ? ಶಿವಣ್ಣ, ಈ ತಾಯಿ ಮಗನ ಮುಗ್ಧತೆ ಬಗ್ಗೆ ನೀವ್ ಹೇಳಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು ಗೊತ್ತಿರಲ್ವೋ ಅವ್ರ ಕೈಲಿ ಜಾಸ್ತಿ ವಿಷಯ ಇರುತ್ತೆ.
ಆಕ್ಚುಲಿ ಆಗಿ ನಾವು ಅನ್ಕೊಂಡಿರ್ತೀವಿ ಗೊತ್ತಿರುತ್ತೆ ಇಲ್ಲಾಂದ್ರೆ ಆ ತಾಯಿ ಬಂದ್ಬಿಟ್ಟು ಆ ಮಗುಗೆ ಹಾಕ್ಸ್ಬೋದಾಗಿತ್ತು ಆಸೆ ಪಟ್ಟು. ಬಟ್ ಇಲ್ಲ, ನಂಗೆ ಹಿಂಗೆ ಇರ್ಲಿ ನನ್ನ ಮಗ, ಹೆಂಗಿದ್ರು ನನ್ನ ಮಗ, ಹಾಗೆ ತನ್ನ ಮಗು ಯಾವಾಗ್ಲೂ ಗೋಲ್ಡೆ ಅಂತ. ಹೆಂಗಿದ್ರು ಸರಿ ನನ್ನ ಮಗ ಅವ್ನ ಮಗಾನೇ. ಥ್ಯಾಂಕ್ ಯು. ಅದು ಕಾಣಿಸ್ತಾ ಇದೆ. ಆ ಮುಗ್ಧತೆ, ಇನ್ನಸೆನ್ಸೇ ಬೇರೆ. ಅವ್ರ ಭಾಷೆನೂ ತುಂಬಾ ಕ್ಯೂಟ್ ಆಗಿದೆ ಕೇಳಕ್ಕೆ. ಆಲ್ ದಿ ಬೆಸ್ಟ್ ಮರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವಣ್ಣ. ಏನೊಂದು ಕಾಂಬಿನೇಷನ್ ಅಲ್ಲ, ಮದರ್ ಸನ್ ಕಾಂಬಿನೇಷನ್ ಅದು ಯಾವಾಗ ಸಿಕ್ಕಲ್ಲ. ಅಂಡ್ ಶಿ ಸೋ ಪ್ಯೂರ್, ಎಷ್ಟೊಂದು ಪ್ಯೂರಿಟಿ ಅಂದ್ರೆ ಮೈಂಡ್ ಬ್ಲೋಯಿಂಗ್. ಮೈ ಗಾಡ್, ಅಂಡರ್ಸ್ಟ್ಯಾಂಡಿಂಗ್ ಕಾಂಬಿನೇಷನ್, ಫುಲ್ ಜರ್ನಿ ಅವರಿಬ್ಬರದೇ ಸೂಪರ್. ಅಂಡ್ ಇದು ಏನು ಎಂಟೈರ್ ವಿಲೇಜ್ ಅವ್ರ ಜೊತೆನಲ್ಲಿದ್ದಾರೆ, ಮತ್ತೆ ಇಡೀ ಬಳ್ಳಾರಿ ಎಲ್ಲರೂ ಹಿಂದೆ ಇದ್ದಾರೆ. ಡಿಸ್ಟಿಕ್ ಇದೆ ಸರ್. ಫ್ಯಾಂಟಾಸ್ಟಿಕ್. ಬೆಸ್ಟ್ ಆಫ್ ಲಕ್ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿನ್ನಿ ಮಾಸ್ಟರ್, ಥ್ಯಾಂಕ್ ಯು. ನನಗೆ ನಿಮ್ ಒಳಗಡೆ ಇರೋ ಫೈರ್ ಯಾವಾಗ ಗೊತ್ತಾಯ್ತು ಗೊತ್ತಾ? ನೀವು ಒಂದೇ ಹ್ಯಾಂಡಲ್ ಸ್ಟ್ಯಾಂಡ್ ಮಾಡ್ತಿರೋ ಗೊತ್ತಾ? ಸ್ಟ್ಯಾಂಡ್ ಮಾಡಿ ನೀವು ಅಲ್ಲೇ ವೇಟ್ ಮಾಡಿ, ನೀವು ಅಲ್ಲಿ ಪುಷಪ್ಸ್ ಮಾಡಿ. ಸೂಪರ್ ಋಷಿಕೇಶ್, ಸೂಪರ್. ನಿಮ್ಗೆ ಏನು ಬೇಜಾರಿಲ್ಲ ಅಂದ್ರೆ ಅದು ಒಂದು ಸ್ಟೆಪ್ ಮಾತ್ರ ಒನ್ಸ್ ಮೋರ್ ನೋಡ್ಬೋದಾ ನಾವು? ಅಮ್ಮ ಸ್ಟೇಜ್ ಮೇಲೆ ಇರ್ತಾರೆ, ನೋಡ್ತಾರೆ ಅವರು ಅದನ್ನ. ಓಕೆನಾ? ಡನ್. ಮ್ಯೂಸಿಕ್. ಋಷಿಕೇಶ್ ಸೂಪರ್. ಭವಿಷ್ಯ ನಿರ್ಧಾರ ಮಾಡೋದು ಕೈಯಲ್ಲಿರುವಂತಹ ರೇಖೆಗಳಲ್ಲ, ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಅನ್ನೋದು ಇವತ್ತು ಋಷಿಕೇಶ್ ನಮ್ಮ ವೇದಿಕೆ ಮೇಲೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇಡೀ ಬಳ್ಳಾರಿ ಈಗ ಹಬ್ಬ ಮಾಡೋದಕ್ಕೆ ಕಾಯ್ತಾ ಇದೆ. ಬಳ್ಳಾರಿ, ನಿಮ್ ಹುಡುಗ ಗೆದ್ದಿದ್ದಾರೆ. ಹೆಲೋ ತ್ರಿಷಾ. ಹಾಯ್ ಅಕ್ಕ. ವೆಲ್ಕಮ್. ಥ್ಯಾಂಕ್ ಯು. ಯಾವ ಊರಂದ್ರಿ ನೀವು? ಮಂಗಳೂರು. ವಾವ್, ಮಂಗಳೂರಿನ ತ್ರಿಷಾ. ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ ಅವರೇ ಫಸ್ಟ್ ಆಯ್ಕೆ ಮಾಡಿದಾರೆ. ಸೊ ಫಸ್ಟ್ ಅವ್ರ ಹತ್ರನೇ ಕೇಳ್ಬಿಡೋಣ. ನಾನ್ ಕೇಳಲ್ಲ, ಸ್ವಲ್ಪ ಮಂಗಳೂರು ಸ್ಟೈಲ್ ಅಲ್ಲೇ ಕೇಳಿ ಶಿವಣ್ಣ ಹತ್ರ. ಎಂಚಾಂಡ್ ಪರ್ಫಾರ್ಮೆನ್ಸ್ ಶೋಕ್ ಇತ್ತಂಡ ಶಿವಣ್ಣ ಸೂಪರ್. ಸೂಪರ್. ದ ವೇ ಶಿ ಕೇಮ್, ಆಟಿಟ್ಯೂಡ್, ಎಕ್ಸ್ಪ್ರೆಷನ್ಸ್ ಅಂಡ್ ಡ್ಯಾನ್ಸ್ ನ ಜಿಮ್ನಾಸ್ಟಿಕ್ ಜೊತೆಲಿ ಮೂಮೆಂಟ್ ವೇರಿಯೇಷನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕ್ಲಾಸಿಕಲ್ ಮಾಡಿದ್ರು, ಫೋಕ್ ಇತ್ತು, ವೆಸ್ಟರ್ನ್ ಇತ್ತು, ಎವ್ರಿಥಿಂಗ್ ವಾಸ್ ಮಿಕ್ಸ್ ಅಂಡ್ ಇಟ್ ವಾಸ್ ಬ್ಯೂಟಿಫುಲ್. ನೋಡಕ್ಕೆ ಒಂದ್ ಮಜಾ ಇತ್ತು. ನಾವು ಮಾಸ್ಟರ್ ಅಂತೂ ಬಹಳ ಐ ಥಿಂಕ್ ಮಾರಡಾಲ ಅಕ್ಕ ಪರ್ಫಾರ್ಮೆನ್ಸ್ ಮಾರಡಾಲ ಅಂತ ಹೇಳಿದಾರೆ ಶಿವಣ್ಣ. ಅರ್ಜುನ್ ಸರ್ ಹತ್ರ ಕೇಳೋಣ. ಅರ್ಜುನ್ ಸರ್. ತ್ರಿಷಾ ಅವರೇ, ಎಸ್ ಸರ್. ನಿನ್ನ ನೋಡಿ ಸುಮ್ಮನೆ ಹಿಂಗಿರ್ಲಿ, ನಿಮ್ಮನ್ನ ಸೆಲೆಕ್ಟ್ ಮಾಡ್ದೆ ಸುಮ್ಮನೆ ಹಿಂಗಿರ್ಲಿ. ಥ್ಯಾಂಕ್ ಯು ಸರ್. ಚಿನ್ನಿ ಮಾಸ್ಟರ್. ಚೆನ್ನಾಗಿತ್ತು. ಶಿ ಇಸ್ ವೆರಿ ಕಾನ್ಫಿಡೆಂಟ್. Yes. ಬಾಡಿ ಲ್ಯಾಂಗ್ವೇಜ್ ಇಸ್ ಅಮೇಸಿಂಗ್. ಬಿ ಬಾಯಿಂಗ್ ಜೊತೆನಲ್ಲಿ ನಿಮ್ ಸ್ಟೆಪ್ಸ್ ಎಲ್ಲಿ ಏನು ಮಿಸ್ ಮಾಡ್ಲಿಲ್ಲ ನೀವು. ಯು ಆರ್ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಕಾಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ವೆಲ್ಕಮ್ ಟು DKD. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್. ಇನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ. 3 ಜನ ಜಜಸ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಐ ಆಮ್ ಗೋನಾ ಸೆಲೆಕ್ಟ್ ಹರ್ ಟು. ಆಲ್ ದಿ ಬೆಸ್ಟ್ ಅಂಡ್ ವೆಲ್ಕಮ್ ಟು DKD.